ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಡದ ದೇವರಿಗೂ ದೇವರ ಸಹಿತ ಒಂದನ್ನು ಸಲ್ಲಿಸ್ತೀನಿ. ಎಲ್ಲ ಸಂತೋಷವಾಗಿದ್ದೀರಾ? ಆಮೇಲೆ ಸ್ತೋತ್ರ. ಹಲ್ಲೆಲೂಯಾ, ಆಮೇಲೆ ಸ್ತೋತ್ರ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನನ್ನ ಪರಲೋಕದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸನ್ಕಾಯಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರು ಈ ವೇಳೆಯಲ್ಲಿ ಸ್ವಾಮಿ ಅಪ್ಪ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಹೌದು ಸ್ವಾಮಿ, ಈ ವೇಳೆ ರಾಜ ನಿನ್ನಲ್ಲಿ ಹೌದು ಸ್ವಾಮಿ ನಾನು ಒಪ್ಪಿಸಿಕೊಟ್ಟಿರುವಾಗ ನಾನು ಕಮ್ಮಿ ಆಗಬೇಕು ರಾಜ, ನನ್ನಲ್ಲಿ ನೀನು ವೃದ್ಧಿ ಆಗಬೇಕು ರಾಜ, ನೀನು ಆಳ್ವಿಕೆ ಮಾಡು ರಾಜ. ಜೀವದ ಹೃದಯದಿಂದ ಸಮರ್ಪಿಸಿ ಒಪ್ಪಿಸಿಕೊಡ್ತಾ ಕರ್ತನೆ. ಸ್ವಲ್ಪ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ಯಾವ ಮಾತು ಮಾನಸಿಕವಾಗಿ ಬರದಂತೆ ನಿನ್ನ ದಿವ್ಯ ಆಲೋಚನೆ ಹೊರಡಲಿ ಎಂದು ನನ್ನನ್ನೇ ತಗ್ಗಿಸಿ ಸಮರ್ಪಿಸಿ ದೇವರೇ ಬಂದಿರುತ್ತ ಒಂದೊಂದು ದೇವರ ಮಕ್ಕಳನ್ನು ಅಪ್ಪ ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ಒಬ್ಬೊಬ್ಬರು ಬಂದಿರೋದು ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರಿನಾಗಿದೆ ಕರ್ತನೆ. ದೇವರಾತ್ಮನೆ ನೂತನ ಹೃದಯಗಳನ್ನು ತೆರೆದ ದೇವರೇ, ಇವೇ ಬಂದಿರುತ್ತ ಒಬ್ಬೊಬ್ಬರ ಹೃದಯಗಳನ್ನು ನೀನು ತೆರೆ ಮಾಡು ರಾಜ. ನಿನ್ನ ವಾಕ್ಯ ಒಬ್ಬೊಬ್ಬರ ಹೃದಯದಲ್ಲಿ ಬಲವಾದ ಕಾರ್ಯ ನಡೆಸಲೆಂದು ಸಂಪೂರ್ಣವಾಗಿ ತಗ್ಗಿ ಸಮರ್ಪಿಸ್ತಾ ಇರ್ತಾರೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತದೆ ದೇವರೇ, ಆಮೇಲೆ ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆಮೇಲೆ ಕಳೆದ ವಾರ ನಾನೊಂದು ಮೆಸೇಜ್ ಕೊಟ್ಟಿದ್ದೆ, ಕಡೆಗಾಲದ ಸಿದ್ಧತೆ. ಹೌದಾ? ನೆನಪಿದ್ಯಾ? ಏನ್ ಕೊಟ್ಟಿದ್ದೆ? ಕಳೆದ ವಾರ ಬಂದು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಒಂದು 5 ಪಾಯಿಂಟ್ ಆಗಿ ಕೊಟ್ಟಿದ್ದೆ. ಗೊತ್ತಿದೆಯಾ ಹೇಳಿ? ಯಾರಾದ್ರು ಬರ್ಕೊಂಡಿದ್ರಾ? ಒಂದೊಂದೇ ಪಾಯಿಂಟ್ ಇದೆ, ಬರ್ಕೊಂಡಿಲ್ದಾರೋ ಬರ್ಕೊಳ್ಳಿ. ಕಡೆಗಾಲದ ಸಿದ್ಧತೆ ಇಂಟ್ರೊಡಕ್ಷನ್. ಮೈನ್ ನಂಬರ್ 1 ಆಧ್ಯಾತ್ಮಿಕ ಎಚ್ಚರ ಮತ್ತು ಪ್ರಾರ್ಥನೆ. ಫಸ್ಟ್ನೇ ಪಾಯಿಂಟು ಆಧ್ಯಾತ್ಮಿಕ ಎಚ್ಚರ ಮತ್ತು ಪ್ರಾರ್ಥನೆ. ಇದೆಲ್ಲ ಇಂಟ್ರೊಡಕ್ಷನ್ ಮೈನ್ ಹೆಡ್ಡಿಂಗು. ಸೆಕೆಂಡ್ ಪಾಯಿಂಟ್ ಬಂದು ಸಿದ್ಧತೆಯ ಸ್ವರೂಪ. ಸೆಕೆಂಡ್ ಸಿದ್ಧತೆಯ ಸ್ವರೂಪ. ಮೂರನೇದು ಮೋಸ ಹೋಗದಂತೆ ಎಚ್ಚರವಾಗಿರಿ. ಮೋಸ ಹೋಗದಂತೆ ಎಚ್ಚರವಾಗಿರಿ. 4ನೇ ಪಾಯಿಂಟ್ ಬಂದು ಪ್ರೀತಿಯಲ್ಲಿ ಬೆಳೆಯಬೇಕು. 5ನೇ ಪಾಯಿಂಟ್ ಸುವಾರ್ತೆಯ ಕಾರ್ಯ. ಆಮೇಲೆ ಈ ಒಂದು 5 ವಿಷಯದಲ್ಲಿ ಕಡೆಗಾಲದ ಸಿದ್ಧತೆ, ಈ ಒಂದು ಅಂತ್ಯ ದೇವದಲ್ಲಿ ದೇವರು ಬರೋ ಸಂದರ್ಭದಲ್ಲಿ ನಾವು ಯಾವ ರೀತಿ ಸಿದ್ಧವಾಗಬೇಕು ಅಂತ ಒಂದು ಪಾಯಿಂಟ್ ಆಗಿ ನಾನು ಕಳೆದ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇವತ್ತು ಒಂದೇ ಒಂದು ಪಾಯಿಂಟ್, ನಂಬರ್ 1 ಆಧ್ಯಾತ್ಮಿಕ ಎಚ್ಚರ ಮತ್ತು ಪ್ರಾರ್ಥನೆ. ಇದ್ರ ಬಗ್ಗೆ ನಾವು ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಧ್ಯಾತ್ಮಿಕ ಎಚ್ಚರ ಅಂದ್ರೆ ನೀವೆಲ್ಲ ಏನು ಅನ್ಕೋತೀರಾ? ಆಧ್ಯಾತ್ಮಿಕ ಎಚ್ಚರ, ಹಲ್ಲೆಲೂಯಾ, ಸ್ಪಿರಿಚುವಲಿ ವಾಚ್ಫುಲ್ನೆಸ್. ಆಧ್ಯಾತ್ಮಿಕ ಎಚ್ಚರ, ಸ್ಪಿರಿಚುವಲಿ ವಾಚ್ಫುಲ್ನೆಸ್. ಹಂಗಂದ್ರೆ ಏನು? ರಾತ್ರಿ ಎಲ್ಲ ಕಣ್ಣ ನೀರು ಬಿಡ್ಕೊಂಡು ಎದ್ದಿರೋದು ಅಂತನ? ಟೀ ಕುಡ್ಕೊಂಡು ಎದ್ದು ಕೂತಿರೋಣ ಅಂತನ? ಹಲ್ಲೆಲೂಯಾ. ಆಧ್ಯಾತ್ಮಿಕ ಎಚ್ಚರ ಅಂದ್ರೆ ಹಲ್ಲೆಲೂಯಾ, ಪಾಪದ ಒಂದು ಶೋಧನೆಗಳಿಗೆ ನಾವು ಬಿದ್ದೋಗದಂತೆ ಎಚ್ಚರಿಕೆಯಾಗಿರಬೇಕು. ಪಾಪದ ಶೋಧನೆಗೆ ಬಿದ್ದೋಗದಂತೆ ಜಾಗರೂಕರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹೆಡ್ಡಿಂಗ್ ಸಾರಾಂಶ ಏನಪ್ಪ ಅಂದ್ರೆ, ಒಂದೇ ಒಂದು ವಾಕ್ಯ ಓದಿ ನಾನು ಮುಂದೆ ಹೋಗೋಣ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 33ನೇ ವಾಕ್ಯ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 33ನೇ ವಾಕ್ಯ. ಇವತ್ತು ನಾನು ನಿಧಾನಕ್ಕೆ ಹೇಳ್ತೀನಿ, ಕಳೆದ ಬಾರಿ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಟ್ಟಿದ್ದೀನಿ. 13ನೇ ಅಧ್ಯಾಯ 33ನೇ ವಾಕ್ಯ. ಆ ಕಾಲವು ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲವಾದ್ದರಿಂದ ನೋಡಿಕೊಳ್ಳಿರಿ, ಜಾಗರೂಕರಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಅವಾಗ ಅಧಿಪತಿಗಳಲ್ಲಿ ನಮ್ಮ ಪಾಪದ ಪಾಲಿಗೆ ಆತ ನಮ್ಮ ಪಾಪಗಳನ್ನೆಲ್ಲ ಒತ್ತಿಕೊಂಡಿದ್ದನು. ಹೌದಲ್ವಾ? ಯಾಕಾಗಿ ನಾವು ಪಾಪದ ಪಾಲಿಗೆ ರಕ್ಷಿಸಲ್ಪಟ್ಟಿದ್ದೇವಾ? ಎಲ್ಲ ಕ್ವಶನ್ ಮಾರ್ಕ್ ಕೇಳಿದ್ರು. ಹೌದಲ್ವಾ? ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ. ಆತನು ಯಾವ ಗಳಿಗೆಯಲ್ಲಿ ಬರ್ತಾನೋ ನಿಮ್ಗೆಲ್ಲರೂ ಗೊತ್ತಿಲ್ಲದಿರೋದ್ರಿಂದ ನೀವು ಜಾಗರೂಕರಾಗಿರಿ.
ಅಲ್ಲೆಲ್ಲೂಯ. ಆತ್ಮಿಕವಾಗಿ ಎಚ್ಚರ ಅಂತ ನಾನು ಆಗ್ಲೇ ಹೇಳೋದಾದ್ರೆ, ಒಂದು ಪಾಪದ ಶೋಧನೆಗೆ ಬಿದ್ದೋಗದಂತೆ, ಪಾಪದ ಒಂದು ಹೋರಾಟಕ್ಕೆ ಬಿದ್ದೋಗದಂತೆ, ಪಾಪವು ನಮ್ಮನ್ನು, ನಾನು ಅವಾಗ ಹೇಳಿದೆ, ಆ ಬ್ರದರ್ ಹೇಳಿದ್ರು, ನೀ ಶರೀರ ಮಣ್ಣಿನ ಮಣ್ಣು, ಬೂದಿಗೆ ಬೂದಿ, ಇಲ್ಲಿ ಧೂಳಿಗೆ ಧೂಳು, ಈ ಶರೀರ ಇಲ್ಲೇ ಇರುತ್ತೆ. ಆದರೆ ನನ್ನಲ್ಲಿ ನಿನ್ನಲ್ಲಿ ಇಟ್ಟಿರುವಂತ ಆತ್ಮ ಯಾವುದು? ದೇವರ ಆತ್ಮ. ಅಲ್ಲೆಲ್ಲೂಯ. ಯಾವಾಗ ಆತ್ಮಕ್ಕೆ ಮೇಲೆ ಶತ್ರುವಾದನು ಪಾಪ ಎಂಬ ಶೋಧನೆ ತರ್ತಾನೋ, ಆತ್ಮ ಜಾರಿ ಬಿದ್ದೋದಾಗ ದೇವರಿಂದ ದೂರ ಹೊರಟೋಗ್ತೀರಾ. ಅಲ್ಲೆಲ್ಲೂಯ. ಇವತ್ತು ಮೊದಲು ಪಾಪದ ಮೇಲೆ ಶೋಧನೆಯಲ್ಲಿ ಬಿದ್ದೋಗದಂತೆ, ಪಾಪದ ಒಂದು ಶೋಧನೆಗೆ ಬಿದ್ದೋಗದಂತೆ ನಾವು ಜಾಗರೂಕರಾಗಿರ್ಬೇಕು, ಎಚ್ಚರಿಕೆ ಆಗಿರಬೇಕು. ಅಲ್ಲೆಲ್ಲೂಯ. ದಾವೀದ ಆರಾಮಾಗಿ ಓಡಾಡ್ಕೊಂಡು ಬಿಲ್ಡಿಂಗ್ ಮೇಲೆ ವಾಕಿಂಗ್ ಮಾಡ್ಕೊಂಡಿದ್ದ, ಒಬ್ಬಂಟಿಗನಾಗಿದ್ದ. ಶತ್ರುವಾದವನು ಬೇಡವಾದ ಆಲೋಚನೆ ಕೊಟ್ಟ. ಅಲ್ಲೆಲ್ಲೂಯ. ಎಚ್ಚರಿಕೆ ಅಂತ ಬರುವುದಾದರೆ ನಾವು ಒಂದು ಆತ್ಮಿಕ ರೀತಿಯಲ್ಲಿ ಎಚ್ಚರಿಕೆಯಾಗಿರಬೇಕು. ಈ ಕೆಲವ್ರು ಏನ್ ಮಾಡ್ತಾರೆ, ಇಷ್ಟ ಬಂದಾಗ ಸಭೆಗೆ ಬರೋದು, ಇಷ್ಟ ಬಂದಾಗ ಕೆಲ್ಸಕ್ಕೆ ಹೋಗೋದು, ಬಿದ್ದನ ಮನೇಲೇ ಕೂತಿರ್ತಾರೆ. ಅಲ್ಲೆಲ್ಲೂಯ. ಇವತ್ತು ನಾವು ಎಚ್ಚರಿಕೆ ಆಗಿರಬೇಕು. ಅಲ್ಲೆಲ್ಲೂಯ. ಇಲ್ಲ ಇದ್ರಾ? ಇವತ್ತು ನಾವು ಎಚ್ಚರಿಕೆ ಆಗಿರುವುದೇ ಆದರೆ ಪ್ರತಿದಿನ ಒಂದು ವಾರ ಕಾಲ ನಮ್ಗೊಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಒಳ್ಳೆ ಬಲ ಕೊಟ್ಟಿದ್ದಾರೆ, ಕೆಲಸ ಮಾಡಲು ಜ್ಞಾನ ಕೊಟ್ಟಿದ್ದಾರೆ, ಹೋಗಲು ಬರಲು ಪ್ರಯಾಣದ ದೇವರು ಕಾದು ನಡೆಸಿದ್ದಾರಲ್ವಾ. ಆದರೆ ಆತನಿಗೆ ಉಪಕಾರ ಸ್ತುತಿ ಮಾಡಿಲ್ಲ ಅಂದ್ರೆ ನಿನ್ನ ಜೀವಿತ ಹೇಗೆ? ದೇವರು ನಮ್ಮನ್ನ ನಡೆಸಿದ್ದಾರೆ ಅಂದ್ರೆ ಆತನಿಗೆ ಎಷ್ಟು ಉಪಕಾರ ನಡೆಸೋದು, ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಅಸಾಧ್ಯ. ಅಲ್ಲೆಲ್ಲೂಯ. ಇವತ್ತು ನಾವು ಶತ್ರುವಾದನು ಯಾವ ವಿಷಯದ ಮೇಲೆ ನಮ್ಮನ್ನ ಬೀಳಿಸ್ತಾ ಇದ್ದಾನೆ, ಪಾಪದ ಒಂದು ಶೋಧನೆಗೆ ಬಿದ್ದೋಗದಂತೆ ನಾವು ಎಚ್ಚರಿಕೆ ಆಗಿರಬೇಕು. ಎಷ್ಟೇ ಕೆಲಸ ಬರುತ್ತೆ, ಎಷ್ಟೇ ಇರುತ್ತೆ, ಆದ್ರೆ ಭಾನುವಾರ ಇಂಪಾರ್ಟೆಂಟ್ ಕೆಲಸ ಬಂದ್ಬಿಡ್ತವೆ, ಭಾನುವಾರ ಎಮರ್ಜೆನ್ಸಿ ಕಾಲ್ ಬರುತ್ತೆ. ಇವತ್ತು ಪ್ರಿಯ ದೇವರ ಮಗುವೆ, ಮೊದಲು ದೇವರಿಗೆ ಪ್ರಾಮುಖ್ಯತೆ ಕೊಡೋಣ. ನಾವು ಎಷ್ಟೇನೇ ಕೆಲಸ ಇರ್ಬೋದು, ಈ ಒಂದು ಕಡೆ ದಿನದಲ್ಲಿ ನಮ್ಮ ಆತ್ಮ ನಾವು ಕಾದುಕೊಳ್ಳೋಣ. ಅಲ್ಲೆಲ್ಲೂಯ. ಒಂದು ವಾಕ್ಯನ ಓದೋಣ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯ. ಶೋಧನೆಗೆ ಒಳಗಾಗದಂತೆ. ಮೇನ್ ಪಾಯಿಂಟ್ ಇಲ್ಲಿದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಇದ್ರ ಎಚ್ಚರ. ಅಲ್ಲೆಲ್ಲೂಯ. ಅಲ್ಲೆಲ್ಲೂಯ. ಮತ್ತಾಯ 26:41 ಸಿಕ್ಕಿದೆ ಎಲ್ಲರಿಗೂ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮುಂದೆ ಓದಿ ಬರ್ತಾರೆ. ಮನಸ್ಸು. ಇಲ್ಲಿದೆ ಪಾಯಿಂಟ್. ಮನಸ್ಸು ಸಿದ್ಧವಾಗಿದೆ ಸರಿ, ಮನಸ್ಸು ಸಿದ್ಧವಾಗಿದ್ದೇ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಒಂದು ನಿಮಿಷ, ಏನಕ್ಕೆ ಮೇಲ್ಗಡೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಈ ಮಾತು ಹೇಳ್ತಾ ಇದ್ರೆ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ, ಸಪ್ಪ ಈ ವಾರದಿಂದ ನಾನು ಪ್ರಾರ್ಥನೆ ಮಾಡ್ತೀನಿ, ಈ ವಾರದಿಂದ ನಾನು ಈ ರೀತಿ ಇರ್ತೀನಿ, ಈ ವಾರದಿಂದ ನಾನು ಈ ರೀತಿ ಮಾಡ್ತೀನಿ. ಅನೇಕರು ವಿಧವಾಗಿ ತೀರ್ಮಾನ ಮಾಡ್ತಾರೆ. ಮನಸ್ಸು ತೀರ್ಮಾನ ಮಾಡ್ತದೆ, ಆದರೆ ಶರೀರ ಬಿಟ್ಕೊಡೋದಿಲ್ಲ. ಆಗಿದ್ಯಾ ಅನುಭವ? ಅನುಭವ ಆಗಿದ್ಯಾ? ಪ್ರಾರ್ಥನೆ ಮಾಡ್ಬೇಕು ಅಂತ ನಾವು ಎಷ್ಟೋ ಬಾರಿ ಅನ್ಕೋತೀವಿ, ಆದ್ರೆ ಏನೋ ಒಂದು ಒತ್ತಡ, ಏನೋ ಒಂದು ಕೆಲಸ, ನೀವು ತೀರ್ಮಾನ ತೆಗೆದಾಗೆ ಫೋನ್ಗಳು ಬರುತ್ತೆ. ಅದಕ್ಕೆ ಶತ್ರು ಆದರೂ ಪಾಪದ ಒಂದು ಶೋಧನೆಗೆ ಒಳಗಾಗದಂತೆ ಈ ದಿನ ಎಚ್ಚರವಾಗಬೇಕು. ನಾವು ಎಚ್ಚರವಾಗುವಾಗ ಶತ್ರು ಆದರೂ ಏನೇ ಬೀಜ ಬಿತ್ಬೋದು, ಏನೇ ಹೋರಾಟಗಳು ಬರ್ಬೋದು, ಆ ಶೋಧನೆಯಲ್ಲಿ ಜಯಿಸಲು ದೇವರು ನಿಮ್ಗೆ ಬಲ ಕೊಡ್ತಾನೆ. ಅಲ್ಲೆಲ್ಲೂಯ. ಇವತ್ತು ಭಯ 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 ಭಯ, ನೀನು ಭಯದಲ್ಲಿದ್ರೆ ಭಯದಲ್ಲೇ ಇರ್ಬೇಕು. ನೀನು ಕಂಗೆಟ್ರೆ ನಾನಿನ್ನು ಕಂಗೆಡಿಸುವನು. ಇವತ್ತು ನೀನು ಧೈರ್ಯದಿಂದ ಇರ್ಬೇಕು. ಶತ್ರುವೆ, ನೀ ನನ್ನ ನೋಡಿ ಹಿಗ್ಗಬೇಡ. ನಾನು ಇವತ್ತು ಬಿದ್ದೋಗಿರ್ಬೋದು, ಇವತ್ತು ಸೋತೋಗಿರ್ಬೋದು, ಆದ್ರೆ 7 ಸಾರಿ ಬಿದ್ದರು ಮತ್ತೆ ನಾನು ತಿರುಗಿ ಹೇಳುವನು. ನನ್ನನ್ನು ಕರೆದಾತನು ಯಾರಾಗಿದ್ದಾನೆ? ಇಂದು ಎಂದೆಂದು ಜೀವಿಸುವನಾಗಿದ್ದಾನೆ. ಅಲ್ಲೆಲ್ಲೂಯ. ಅದಕ್ಕಾಗಿ ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಾಗಿದ್ದು ಪ್ರಾರ್ಥಿಸಲಿ. ಇವತ್ತು ಯಾರು ಎಚ್ಚರಿಕೆ ಆಗಿರ್ತಾರೋ ಶತ್ರು ಹಾಕುವಂತ ಬಾಣಗಳು ನಿಮಗೆ ಕಾಣಲ್ಪಡ್ತದೆ. ಶತ್ರು ಹಾಕುವಂತ ಎಲ್ಲ ಒಂದು ಒಳ ಸಂಚುಗಳು ನಿಮಗೆ ತಿಳಿಯಪಡ್ತದೆ. ಯಾವಾಗ ನೀನು ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆ ಆಗಿದ್ದಾಗ ಮಾತ್ರ. ನೀನು ಶೋಧನೆಗೆ ಒಳಗಾದಂತೆ ಎಚ್ಚರಿಕೆ ಆಗಿರುವುದೇ ಆದ್ರೆ ನಿನ್ನ ಶರೀರ ನಿಮಗೆ ತಡೆ ಮಾಡೋದಿಲ್ಲ. ನಿನ್ನ ಪ್ರಾರ್ಥನೆ ಮಾಡೋ ತೀರ್ಮಾನದ ಮೇಲೆ ಶರೀರ ನಿಮಗೆ ತಡೆ ಮಾಡೋದಿಲ್ಲ. ಅಲ್ಲೆಲ್ಲೂಯ. ಕೆಲವರು ತೀರ್ಮಾನ ಮಾಡ್ತಾರೆ, ಅದಕ್ಕೆ ಪೌಲನು ಹೇಳ್ತಾರೆ, ನಿನ್ನ ಶರೀರ ನಿನ್ನ ಬಿಟ್ಟು ಕೊಡೋದಿಲ್ಲ. ಕೆಲವರಿಗೆ ಲೋಕದಾಸೆ, ಎಲ್ಲಿನೂ ಒಂದು ವಾರ ಕೆಲ್ಸಕ್ಕೆ ಹೋಗಿ ಚರ್ಚ್ಗೆ ಹೋಗಿಲ್ಲ ಆದ್ರೂ ಪರವಾಗಿಲ್ಲ, ಕೆಲಸ ಮಾಡೋಣ, ಒಂದು ಸ್ವಲ್ಪ ದುಡ್ಡು ಬರುತ್ತೆ, ದುಡ್ಡು ಬಂದ್ರೆ ಮನೆ ಕಾರ್ಯ ನಡೆಯುತ್ತೆ. ಅಲ್ಲೆಲ್ಲೂಯ.
ಕೆಲವರ ಆಲೋಚನೆ ಈ ರೀತಿ ಇರುತ್ತೆ. ಕೆಲವರ ಆಲೋಚನೆ ಒಂದು ತಿಂಗಳು ರಜಾ ಹಾಕೊಂಡು ಎಲ್ಲ ಜಾಲಿಯಾಗಿ ಹೋಗ್ಬಿಡೋಣ. ಅಲ್ಲೆಲ್ಲ ದೇವ್ರ ಆರೋಗ್ಯ ಕೊಟ್ರೆ ಕೆಲಸ ಮಾಡಕ್ಕಾಗೋದು, ದೇವ್ರ ಕೃಪೆ ಕೊಟ್ರೆ ಪ್ರಯಾಣದಲ್ಲಿ ಹೋಗಿ ಬರಕ್ಕಾಗೋದು. ಅಲ್ಲೆಲ್ಲ ದೇವ್ರನ್ನ ನೀನು ಮಹಿಮೆ ಪಡಿಸ್ದಂಗೆ ದೇವ್ರನ್ನ ಬಿಟ್ಟು ಹೋಗ್ತಾನೆ. ಕಳೆದ ಬಾರ ನಾನು ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಒಂದು ಕುರಿ ಒಂದು ಅದೇ ತೋಟ ಕುರ್ಬಾರ್ದು ಮಂದಿನ ಹತ್ರದನ್ನ ಕುರಿ ಮಂದೆ ಇದ್ದಾಗ ಆ ಕುರಿ ಮಂದಿಲಿ ಇದ್ದಾಗ ಮಾತ್ರ ಕುರಿಗೆ ಸೇಫ್ಟಿ. ಕುರಿ ಮಂದೆಯಿಂದ ಕುರಿ ಆಚೆ ಬಂದ್ರೆ ಸೇಫ್ಟಿ ಇಲ್ಲ. ಯಾವಾಗ ಬೇಕೋ ಶತ್ರು ಹೊಡ್ಕೊಂಡು ಹೋಗ್ಬೋದು. ಅಲ್ಲಲ್ಯಾ ಓದೋದ್ಬೇಕಿಲ್ಲ. 1 ಪೇತ್ರ 5-8 ವಾಕ್ಯ. ಅಲ್ಲಿ ವಾಕ್ಯ ನೋಡುವುದಾದ್ರೆ ಸ್ವಸ್ಥ ಚಿತ್ತರಾಗಿರಿ, ಎಚ್ಚರಿಕೆ ಆಗಿರಿ. ಅಲ್ಲಲ್ಯಾ ಅದೊಂದು ವಾಕ್ಯ, ಸ್ವಸ್ಥ ಚಿತ್ತರಾಗಿ ಎಚ್ಚರಿಕೆ ಆಗಿರಿ. ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇದ್ದಾನೆ. ಇಲ್ಲೇ ಇದ್ದೀರಾ? ಓದಿ ವಾಕ್ಯ ಅದು. ಸ್ವಸ್ಥ ಚಿತ್ತರಾಗಿ ಸಾಕು ಸಿಸ್ಟರ್. ಒಂದು ನಿಮಿಷ. ಇವತ್ತು ನಾವು ಏನ್ ಮಾಡ್ಬೇಕು ಅಂದ್ರೆ ಎಚ್ಚರಿಕೆ ಆಗಿರ್ಬೇಕು. ಆಧ್ಯಾತ್ಮಿಕ ಎಚ್ಚರ, ಸ್ಪಿರಿಚುವಲಿ ವಾಚ್ಫುಲ್ನೆಸ್. ಸಾರಿ, ಇಲ್ಲೇ ಇದ್ದೀರಾ? ಇವತ್ತು ನಾವು ಎಚ್ಚರಿಕೆ ಆಗಿರೋಣ. ಅದಕ್ಕೆ ಸ್ವಸ್ಥ ಚಿತ್ತರಾಗಿರಿ, ಎಚ್ಚರಿಕೆ ಆಗಿರಿ. ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ, ಯಾರ ಕುಟುಂಬದಲ್ಲಿ ನಾನು ನುಂಗಲಿ, ಯಾರ ಪ್ರಾರ್ಥನಾ ಜೀವಿತದಲ್ಲಿ ನಾನು ನುಂಗಲಿ. ಎಲ್ಲಿ ಗ್ಯಾಪ್ ಕೊಟ್ಟಿರ್ತೀರೋ ಅಲ್ಲಿ ಶತ್ರುವಾದನು ಎಂಟರ್ ಆಗ್ತಾನೆ, ಸಾಯ್ತಾ ಇದ್ದಾನೆ. ಇವತ್ತು ಶತ್ರು ಬೀದಿಯಲ್ಲಿ ಕಾಯ್ತಾ ಇದ್ದಾನೆ. ಅನೇಕರು ದೇವರು ಆದುಕೊಂಡ ಒಂದು ದೇವರ ಮಕ್ಕಳೇ ಇವತ್ತು ಈ ಒಂದು ಕಡೆ ಕಾಲದಲ್ಲಿ ಹಿಂಜಾರಿ ಹೋಗ್ತಾ ಇದ್ದಾರೆ. ದೇವರು ಕರೆದಂತ ದೇವರ ಉದ್ದೇಶ ಇರುವಂತ ಕುಟುಂಬಗಳೇ ಇವತ್ತು ಬಿರುಕು ಬಿಡ್ತಾ ಇದ್ದಾವೆ. ಇಲ್ಲೇ ಇದ್ದೀರಾ? ಅವಕಾಶ ಬೇಡ. ಶೋಧನೆ ಇರುತ್ತೆ. ಆ ಶೋಧನೆಯಲ್ಲೇ ನಿನ್ನ ದೇವರು ನಡೆಸ್ತಾರೆ. ಅಲ್ಲೆಲ್ಲಾ ಇವತ್ತು ದೇವರು ಆ ಶದ್ರಕ್ ಮೆಷ ಬೆಂಕಿ ಹಾಕುವಾಗ ಅಲ್ಲಿ ಶೋಧನೆ ಬರಲ್ಲ ಅಂತ ಹೇಳಿಲ್ಲ. ಆ ಬೆಂಕಿ ಒಳಗಡೆ ಅವ್ರನ್ನ ಕರೆದು ನಡೆಸಿದ ದೇವರು. ಆ ದೇವರೇ ನಿನ್ನ ದೇವರಾಗಿದ್ದಾರೆ. ಇವತ್ತು ನಿಮಗೆ ಲೋಕಸ್ವಾಮಿ ಹೇಳಿದ್ರೆ ಈ ಲೋಕದಲ್ಲಿ ಕಷ್ಟಗಳು, ಸಂಕಟಗಳು ಎಲ್ಲ ಉಂಟು, ಆದ್ರೆ ಇನ್ನು ಧೈರ್ಯದಿಂದಲೂ. ಇವತ್ತು ನಾವು ಒಬ್ಬಂಟಿಗರಾಗಿರುವಾಗ ನಮ್ಮ ಆತ್ಮಿಕ ಜೀವಿತ ಹೇಗಿದೆ? ಆಧ್ಯಾತ್ಮಿಕ ಜೀವಿತ ಎಚ್ಚರಿಕೆ ಆಗಿದೆಯಾ? ಒಂದು ಪ್ರಾರ್ಥನೆ ಜೀವಿತ ಎಚ್ಚರಿಕೆ ಆಗಿದೆಯಾ? ನೀನು ಎಚ್ಚರಿಕೆ ಆಗಿರುವುದಾದ್ರೆ ಶತ್ರುವಾದರೂ ಯಾವುದೇ ರೀತಿ ಶೋಧನೆ ತರ್ಬೋದು, ಆ ಶೋಧನೆಯಲ್ಲಿ ನೀನು ಬಿದ್ದೋಗಲ್ಲ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಾ ಕೆಲವು ಸಮಯದಲ್ಲಿ ದೇವರು ಸಹ ಶೋಧನೆ ತರ್ತಾರೆ. ಶೋಧನೆ ಅನ್ಕೋತಾರೆ, ಬ್ರದರ್ ನಾನು ಎಷ್ಟೋ ಪ್ರಾರ್ಥನೆ ಮಾಡ್ತೇನೆ, ಸಡನ್ ಏನಕ್ಕೆ ಇಷ್ಟು ಕಷ್ಟ ಬಂತು? ದೇವರ ಆತ್ಮನು ಸಹ ಇನ್ನೊಂದು ಶೋಧನೆ ಬರುತ್ತೆ. ಆ ಶೋಧನೆ ನೀನು ಜಯಿಸಿ ನಿಲ್ಲಬೇಕು ಅಂತ. ಅಲ್ಲೆಲ್ಲಾ ಒಂದು ಯಾವ್ದೊಂದು ಪೊಲೀಸ್ ಆಗ್ಬೇಕು, ಸಡನ್ ಬರಪ್ಪ ಓದ್ಕೊಂಡ್ ಬಂದಿದೆ, ಟಕ್ಕಂತ ಪೊಲೀಸ್ ಕೆಲಸ ಕೊಟ್ಬಿಡ್ತಾರ. ಟ್ರೈನಿಂಗ್ ಇರುತ್ತೆ. ಅವೆಲ್ಲ ಟ್ರೈನಿಂಗು ಎಲ್ಲ ಪಾಸ್ ಆದ್ರೆ ನೀನೊಂದು ಪೊಲೀಸು. ಅಲ್ಲೆಲ್ಲಾ ಇಲ್ಲ ಇದ್ರ ಟೀಚರ್ ಆಗ್ಬೇಕು ಅಂದ್ರೆ ಸುಮ್ಮನೆ ಟೀಚರ್ ಅಂತ ಕೊಡೋದಿಲ್ಲ. ಅದಕ್ಕೂ B.Ed ಮಾಡ್ಬೇಕು, ಓದ್ಬೇಕು, ಎಲ್ಲ ತರಬೇತಿ ಕೊಟ್ಮೇಲೆ ಟೀಚರ್ ಆಗೋದು. ಪ್ರತಿಯೊಂದಕ್ಕೂ ಒಂದು ಟ್ರೈನಿಂಗ್ ಇರುತ್ತೆ. ಅದೊಂದು ಓದೋಣ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ಎಲ್ಲರೂ ಇಲ್ಲಿ ಅಬ್ಸರ್ವ್ ಮಾಡಿ. ನೀವೆಲ್ಲರೂ ಸಹಜವಾಗಿ ಓದಿರುವಂತ ವಾಕ್ಯವಾಗಿದೆ. ಒಂದು ವಾಕ್ಯದಲ್ಲಿ ಸ್ವಲ್ಪ ಆಳವಾಗಿ ಅಬ್ಸರ್ವ್ ಮಾಡಿ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಯಾರು ಕರ್ಕೊಂಡೋಯ್ದು? ಯಾರು? ಇಲ್ಲೇ ಇದ್ದೀರಾ? ಇನ್ನೊಂದ್ಸಲಿ ಓದಿ. ಆಗ ಯೇಸು ಯಾರಿಂದ ಶೋಧಿಸಲ್ಪಡುವುದಕ್ಕಾಗಿ? ಇಲ್ಲ, ಅರ್ಥ ಆಗ್ತಿದ್ಯಾ? ಅಲ್ಲಿಲ್ಯಾ? ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಯಾರನ್ನ ಪಕ್ಕದ ಮೇಲೆ ಕರ್ಕೊಂಡು ಹೋಗ್ತಾರ? ಇಲ್ಲ ಯೇಸುಸ್ವಾಮಿನೇ ಹೋಗ್ತಾ ಇದಾರ? ಆತ್ಮನು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಇಲ್ಲೇ ಇದ್ದೀರಾ? ಇವತ್ತು ನಿನ್ಗೊಂದು ಶೋಧನೆ ಬರ್ತಾ ಇದೆ ಅಂದ್ರೆ ಸೈತಾನನಿಂದ ಶೋಧನೆ ಬರ್ತಿದೆ ಅಥವಾ ದೇವರ ಆತ್ಮನಿಂದ ಬಂದಿದೆ? ಫಸ್ಟ್ ಪರಿಶೋಧನೆ ಮಾಡಿಕೊಳ್ಳಿರಿ. ಕೆಲವು ಶೋಧನೆಯಲ್ಲಿ ಬಿದ್ದೋಗ್ತಾರೆ. ಆ ಶೋಧನೆ ಮಧ್ಯದಲ್ಲಿ ದೇವರು ನಿನ್ನೊಟ್ಟಿಗಿದ್ದಾರೆ, ಅದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಸಂಗಡ ದೇವರು ಇದ್ದಾನೆ. ಯಾಕಂದ್ರೆ ಆ ಶೋಧನೆ ನಿಮಗೆ ಜಯ ಉಂಟು. ಅಲ್ಲಲ್ಯಾ? ಯಾರಾದ್ರೂ ನಾವು ಎಷ್ಟೋ ಬಾರಿ ಹೇಳಿದ್ರೆ, ಯಾಕಾದ್ರೂ ಒಂದು ಕಷ್ಟ, ಒಂದು ರೋಗ, ಒಂದು ಅನಾರೋಗ್ಯ, ಒಂದು ಸಾಲ ಬಾಧೆ ಏನೇ ಬಂದ್ರು ಅವೆಲ್ಲ ಫೇಸ್ ಮಾಡೋ ಶಕ್ತಿ ಇದ್ರೆ ಮಾತ್ರ ದೇವ್ರು ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಅಲ್ಲಲ್ಯಾ? ನೋಡಿದ್ರೆ ಎಷ್ಟೋ ಬಾರಿ ಗಾರ ಕೆಲಸ ಮಕ್ಕಳು ರೋಡಲ್ಲ ಮಣ್ಣು ಎತ್ಕೊಂಡು ತಲೆ ಮೇಲೆ ಹಾಕೊಂಡು ಓಡಾಡ್ಕೊಂಡು ಎಷ್ಟು ಖುಷಿಯಾಗಿರ್ತವೆ. ನಾವು ನಮ್ಮ ಮಕ್ಕಳು ಕಳಿಸ್ತೀವ?
ಬೇಡ, ಡಸ್ಟ್ ಇನ್ಫೆಕ್ಷನ್ ಆಗುತ್ತೆ, ಅಲರ್ಜಿ ಆಗುತ್ತೆ. ಹೌದಾ ಹೌದಾ? ಮಕ್ಕಳನ್ನ ಆಚೆ ಕಳ್ಸಕ್ಕೆ ನಾವು ಯೋಚನೆ ಮಾಡ್ತೀವಿ. ಚಪ್ಪಲಿ ಹಾಕೊಂಡು ಬಿಸಿಲು ಕಾಸು ಸುಡ್ತಾ ಇದೆ. ಎಷ್ಟೋ ಮಕ್ಕಳಿಗೆ ಚಪ್ಪಲಿನೇ ಇಲ್ಲ. ಅಲ್ಲಲ್ಯಾ? ನೋಡಿದ್ರ ಬಿಗ್ ಶಾಟ್, ದೊಡ್ಡ ದೊಡ್ಡ ಶ್ರೀಮಂತಗಳ ದೊಡ್ಡ ದೊಡ್ಡ ರೋಗ. ಈ ಕಡೆಯಿಂದ ಬ್ಲಡ್ ತೆಗ್ದು ಈ ಕಡೆ ಹಾಕೋದು, ಈ ಕಡೆ ತೆಗ್ದು ಈ ಕಡೆ ಹಾಕೋದು. ಆದ್ರೆ ಕೂಲಿ ಕೆಲಸ ಮಾಡೋ ರೋಗ ಇಲ್ಲ. ಯಾಕಾಗಿ? ದೇವ್ರಿಗೊಂದು ಆ ರೋಗ ಬಂದ್ರೆ ಆ ಸುಧಾರಿಸ್ಕೋ ಶಕ್ತಿ ಅವ್ರಿಗಿಲ್ಲ ಅಂತ. ಇವತ್ತು ನಿಮ್ಗೊಂದು ಕಷ್ಟ ಬರ್ತಿದೆ, ನಿಮ್ಗೊಂದು ದುಃಖ ಆಗ್ತಿದೆ, ನಿಮ್ಗೊಂದು ವೇದನೆ ಆಗ್ತಿದೆ, ನಿಮ್ಗೊಂದು ಭಯ ಆಗ್ತಿದೆ, ಅಥವಾ ನಿನ್ನ ಅಯ್ಯೋ ನನ್ನ ಕಣ್ಣೀರು ನೋಡೋರು ಯಾರು ಇಲ್ಲ ನೀನು ಕೊರಗ್ತಾ ಇರ್ಬೋದು. ಅದೆಲ್ಲರ ಮಧ್ಯದಲ್ಲಿ ನಿನಗೊಂದು ಜಯಿಸುವ ಬಲ ನಿನಗೆ ದೇವ್ರು ಕೊಟ್ಟಿದ್ದಾರೆ. ನಿನಗೆ ಬಲ ಇದೆ. ನೀನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಪ್ರಿಯ ದೇವರ ಮಗುವೆ. ನಿನ್ನಲ್ಲಿ ದೇವರ ಆತ್ಮ ಇರುವುದು. ನಿನ್ನ ವಿರುದ್ಧ ಆತ್ಮದು ದೇವರ ಆತ್ಮವಾಗಿದೆ. ಆ ಆತ್ಮಕ್ಕೊಂದು ಬಲ ಇದೆ. ನೀನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಸೈತಾನನು ಓಡ್ತಾನೆ. ಎಷ್ಟು ಜನ ನಂಬ್ತೀರಾ? ನಿನ್ನ ಮಾತಿಗೆ ಪವರ್ ಇದೆ, ನಿನ್ನ ಮಾತಿಗೆ ಶಕ್ತಿ ಇದೆ. ಯಾಕಂದ್ರೆ ನಿನ್ನಲ್ಲಿ ವಾಸ ಮಾಡುತ್ತಿರುವಂತ ಆತ್ಮ ಅದು ದೇವರ ಆತ್ಮವಾಗಿದೆ. ಈ ಒಂದು ಶರೀರ ಇಲ್ಲೇ ಪ್ರಿಯ ದೇವರ ಮಗುವೆ, ಕರ್ತನ ತುತ್ತೂರಿ ಶಬ್ದದ ಬರುವಾಗ ನಿನ್ನಲ್ಲಿರುವಂತ ಆತ್ಮ ವಿತಿನ್ ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಕಣ್ಣು ಸೆಳೆಯೋಷ್ಟರಲ್ಲಿ ಎತ್ತಲ್ಪಡುತ್ತೆ. ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದೀರಾ? ಸಿದ್ಧವಾಗಿರೋರೆಲ್ಲ ಹಲ್ಲೆಲೂಯಾ. ಹೌದು, ಇವತ್ತು ಆತ್ಮಿಕವಾಗಿ ನಾವು ಎಚ್ಚರಿಕೆಯಾಗಿರಬೇಕು. ಹಲ್ಲೆಲೂಯಾ. ಅದೇ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ನೋಡೋಣ. ಬೇಗ ಓದ್ಕೊಳ್ಳಿ ಬೇಗ. ನೀನು ದೇವರ ಮಗನಾಗಿದ್ದರೆ, ಇಲ್ಲಿ ಸೈತಾನನು ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂದು ಬರೆದಿದೆಯಲ್ಲ. ನೋಡ್ರ, ದೇವ್ರ ವಾಕ್ಯ ಹಿಡ್ದೆ ಸಹ ಸೈತಾನ ಅದನ್ನು ಶೋಧಿಸ್ತಾ ಇದ್ದಾನೆ. ಇವತ್ತು ನಿನಗೆ ಯಾವುದೇ ಒಂದು ಶೋಧನೆ ಇರುವುದಾದ್ರೆ ಆ ಶೋಧನೆಯಲ್ಲಿ ಬಿದ್ದೋಗ್ಬೇಡ. ಆ ಶೋಧನೆಯಲ್ಲಿ ಬಲ ಒಂದು. ನೀನು ಬಲ ಹೊಂದಬೇಕು ಅಂತ ಕೆಲವು ಶೋಧನೆಗಳು ಬರುತ್ತೆ. ನೀನು ಬಲವಾಗಿ ನೆಲೆ ನಿಲ್ಬೇಕು ಅಂತ ಶೋಧನೆಗಳು ಬರುತ್ತೆ. ಆ ಶೋಧನೆ ನೋಡಿ ಎದುರಿ ನೀನು ಸಭೆ ಬಿಟ್ಟು ಓಡುವುದಾದ್ರೆ ಅದು ನಿನ್ನ ಆತ್ಮ ನಷ್ಟಪಡಿಸ್ದಂಗೆ. ಹಲ್ಲೆಲೂಯಾ. ಇವತ್ತು ಶೋಧನೆಯಲ್ಲಿ ಬಿದ್ದೋಗದಂತೆ ನಿನ್ನ ಆತ್ಮ ಎಚ್ಚರಿಕೆ ಆಗಿರಬೇಕು. ಶತ್ರು ಯಾವುದೇ ರೀತಿ ಬರ್ಬೋದು. ಇನ್ನೊಬ್ರು ದೇವರ ಮಗನೇ ಬರ್ತಾರೆ. ನೀನು ದೇವರ ಮಗನಲ್ವೋ, ಈ ಕಲ್ಲು ರೊಟ್ಟಿ ಆಗುವಂತೆ ಮಾಡು. ನೀನು ದೇವರ ಮಗನಲ್ಲೋ, ನೋಡಿ ಬೆಳಿಗ್ಗೆ ಧುಮುಕು, ನಿನ್ನ ಕಾಲು ಕಲ್ಲಿಗೆ ತಗಲಂತೆ ಬರ್ದಿದ್ಯಲ್ವಾ. ಈ ಚರ್ಚೆಯಲ್ಲಿ ಹಾಕಿ ಬಿಡ್ರಾಗ್ತಿಲ್ಲ. ಅಲ್ಲೋಗೋಣ ಬಾ ಇಲ್ಲೋಗೋಣ ಬಾ ಅಂತೇಳಿ ಹೋಗುವಾಗ ನಿನ್ನ ಆತ್ಮ ನೀನೇ ನಷ್ಟಪಡಿಸ್ಕೊಳಂಗೆ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ. ಆದ್ರೆ ಸೈತಾನ ಅದನ್ನು ಏನೇ ಶೋಧನೆ ಮಾಡಿದ್ರು ಸಹ ಯೇಸು ಸ್ವಾಮಿ ಬಿದ್ದೋಗಿಲ್ಲ. ಹಲ್ಲೆಲೂಯಾ. ಅಲ್ಲಿ ಒಂದು ಅದೇ ಅಧ್ಯಾಯದಲ್ಲಿ ಒಂದೇ ಒಂದು ನಿಮಿಷ 9ನೇ ವಾಕ್ಯ ಓದೋಣ. 10ನೇ ವಾಕ್ಯ ಓದಿ. 10-11. ಯೇಸು ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು. ಒಂದು ನಿಮಿಷ, ಎಷ್ಟು ಜನ ಹೇಳಕ್ಕೆ ಸಿದ್ಧವಾಗಿದ್ದೀರಾ? ಈ ಒಂದು ಧೈರ್ಯ ಬೇಕು ನಮ್ಗೆ ಇವಾಗ. ನಿನ್ನ ಕುಟುಂಬನ ಒಡೆಯಕ್ಕೆ, ನಿನ್ನ ಆತ್ಮಿಕ ಜೀವಿತವನ್ನ ಬೆಳೆಸಕ್ಕೆ, ನಿನ್ನ ಆತ್ಮವನ್ನು ನಷ್ಟಪಡಿಸೋಕೆ ಸೈತಾನ ಕಾದುಕೊಂಡಿರುವುದೇ. ಆದ್ರೆ ಈ ಗಳಿಗೆಯಲ್ಲಿ ಒಂದೇ ಒಂದು ಮಾತಿನಲ್ಲಿ ಸೈತಾನನೇ ತೊಲಗಿ ಹೋಗು. ಹೇಳುವುದೇ ಆದ್ರೆ ಸೈತಾನನ ಒಂದು ದಾರಿಯಲ್ಲಿ ಬಂದ್ರು ಆತನು 7 ದಾರಿ ಚಂದ್ರವಾಗಿ ಬರ್ತಾರೆ. ಅದು ನನ್ನ ದೇವರ ಶಕ್ತಿಯಾಗಿದೆ. ದೇವರ ಮಗುವೆ, ನೀನು ಅವಾಗಲಿಂದ ಹೇಳ್ತೇನೆ, ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ದೇವರಿಂದ ಕರೆಯಲ್ಪಟ್ಟ, ದೇವರಿಂದ ಆರಿಸಲ್ಪಟ್ಟ ವ್ಯಕ್ತಿಯಾಗಿದ್ದೀಯ. ಆತ್ಮ ಈ ಲೋಕದಲ್ಲಿ ನಷ್ಟ ಹೋಗ್ಬೇಕು ಅಂತ ದೇವ್ರು ಕರ್ತಿಲ್ಲ. ನೀನು ನಿತ್ಯ ಜೀವಕ್ಕೆ ಬರಬೇಕು ಅಂತ. ಹಲ್ಲೆಲೂಯಾ. ಅಲ್ಲಿ ನೋಡಿದ್ರ ಸೈತಾನನ ಗದರಿಸುವಾಗಲೇ ಅಲ್ಲಿ ಆತ್ಮನೇನಕ್ಕಪ್ಪ 4ನೇ 1ನೇ ವಾಕ್ಯ ಬಂತು. ಆ ಯೇಸುವನ್ನು ಸೈತಾನದಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಅಡವಿಗೆ ಕರ್ಕೊಂಡು ಹೋದ್ರು. ಹೌದಾ? ನಿಜನಾ? ಅಡವಿಗೆ ಹೋದಾಗ ಯೇಸು ಸ್ವಾಮಿ ಎದುರ್ಕೊಂಡ್ರ? ಸೈತಾನನೇ ತೊಲಗು ಇಲ್ಲಿಂದ, ತೊಲಗು ಅಂತ ಹೇಳುವಾಗ ಸೈತಾನ ಎದುರ್ಕೊಂಡು ಹೋದ. ನಿಜನಾ ಸುಳ್ಳ? ಇವತ್ತು ನಮ್ಮನ್ನ ಅಡವಿಗೆ ಕರ್ಕೊಂಡು ಹೋಗಿ 1 ಅವರ್ ನೀರು ಬರ್ತೀನಿ ಅಂದ್ರೆ ನಾವು ಬಿಡ್ತೀವ? ಬ್ರದರ್, ಯಾಕೆ ಬ್ರದರ್? ನಮ್ಮ ಮೇಲೆ ಯಾವ ಕೋಪ, ಯಾವ ದ್ವೇಷ ಬಿಟ್ಟು ಎಸ್ಕೇಪು.
1 hour ಬ್ರದರ್ ಏನ್ ಮಾಡ್ಬೇಡ, ಇಲ್ಲೇ ಕೂತಿರು, ಇದೇ ಏದೇನ್ ತೋಟ, ಅಲ್ಲೊಂದು ಹಣ್ಣಿಗೆ ತಿನ್ಬೇಡ, ಇಲ್ಲೇ ಕೂತಿರು ಅಂತ ಬಿಟ್ಟು ಹೋದ್ರೆ ಮಾಡ್ದೆ ಒಂದು ಕಾಡಲ್ಲಿ ನಾವು ಇರ್ತೀವ. ಅವ್ರು ಈ ಕಡೆ ಹೋಗ್ತಾರೆ, ನಾವು ಈ ಕಡೆ ಇನ್ನೂ ನಾನು ಎಸ್ಕೇಪ್. ಯಾವ ಕಡೆ ಯಾವ ಪ್ರಾಣಿ ಬರುತ್ತೋ, ಯಾವ ಹುಲಿ ಸಿಂಹ ಬರುತ್ತೋ, ಹೌದಾ? ಇವತ್ತು ಒಂದು ಆಳವಾದ ನಂಬಿಕೆ ನಮಗಿರ್ಬೇಕು. ಅದಕ್ಕೆ ಆಧ್ಯಾತ್ಮಿಕವಾದ ಎಚ್ಚರಿಕೆ ನಮಗೆ ಬೇಕು. ಮೊದಲು ಆ ಎಚ್ಚರಿಕೆ ಇರುವುದಾದ್ರೆ ಶತ್ರುವಾದ ಯಾವುದೇ ಒಂದು ಪಾಪದ ಶೋಧನೆ ತಂದರೂ ಸಹ ಆ ಪಾಪದ ಶೋಧನೆಯಲ್ಲಿ ನಾವು ಬಿದ್ದೋಗದಂತೆ ಜಾಗರೂಕರಾಗಿ ನಾವು ಎಚ್ಚರಿಕೆ ಆಗಿರ್ತೇವೆ. ಅಲ್ಲೆಲ್ಲಾ ಅದಕ್ಕಾಗಿ ಯೇಸು ಸ್ವಾಮಿನ ಪವಿತ್ರ ಆತ್ಮನು ಸಹ ಸೈತಾನಿಂದ ಶೋಧಿಸಲ್ಪಡೋದಕ್ಕಾಗಿ ಅಡವಿಗೆ ಹೋದಾಗ ಸೈತಾನನ್ನು ವಿಧವಾಗಿ ಶೋಧಿಸ್ತಾ, ಆದ್ರೆ ಯೇಸು ಒಂದೇ ಒಂದು ಮಾತು, ಏ ಸೈತಾನನೇ ನನ್ನಿಂದ ತೊಲಗು. ಅಲ್ಲೆಲ್ಲಾ ಇವತ್ತು ನಿನಗೆ ಯಾವ ಶೋಧನೆ ನಿನಗಿದೆ, ನಿನಗಿರುವಂತ ಶೋಧನೆ ಪಕ್ಕದವ್ರಿಗೆ ಹೇಳಕ್ ಆಗದೇ ಇರ್ಬೋದು, ನಿನ್ನ ಕುಟುಂಬದವ್ರಿಗೆ ಹೇಳಕ್ ಆಗದೇ ಇರ್ಬೋದು, ನಿನ್ನ ಗಂಡನಿಗೆ ಹೇಳಕ್ ಆಗದೇ ಇರ್ಬೋದು, ನಿನ್ನ ತಾಯಿಗೆ ಹೇಳಕ್ ಆಗದೇ ಇರ್ಬೋದು. ಆದ್ರೆ ನಿನ್ನ ಪ್ರಾರ್ಥನೆಯನ್ನು, ನಿನ್ನ ಶೋಧನೆಯನ್ನು ತಿಳಿದಿರುವನು ಒಬ್ಬನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸುವಾಗಿದ್ದಾನೆ. ಇವತ್ತು ನಿನ್ನ ಎಲ್ಲ ಶೋಧನೆಯ ಮಧ್ಯದಲ್ಲಿ ಆತ ನಿನ್ನನ್ನು ಕರೆ ಹಿಡಿದು ನಡೆಸುವನಾಗಿದ್ದಾನೆ. ಇವತ್ತು ಆಧ್ಯಾತ್ಮಿಕ ಎಚ್ಚರಿಕೆ ಉಳ್ಳವನಾಗಿರಬೇಕು. ನೀನು ನಿದ್ರೆ ಮಾಡಿ ಕೂತಿರುವುದೇ ಆದರೆ ನಿನಗೆ ಯಾವುದೇ ರೀತಿ ಬಿಡುಗಡೆ ಇಲ್ಲ. ಎಚ್ಚರಿಕೆ ಅಂತ ಎದ್ದೇಳಬೇಕು. ಶತ್ರುವಾದನು ಯಾವ ದಿಕ್ಕಲ್ಲಿ ಬರ್ತಾ ಇದ್ದಾನೆ, ಶತ್ರುವಾದನು ಯಾವ ಮೂಲೆಯಲ್ಲಿ ಬರ್ತಾ ಇದ್ದಾನೆ ಅಂತ ನೀವು ಎಚ್ಚರಿಕೆ ಅಂದಿರುವುದೇ ಆದ್ರೆ ಶತ್ರು ಬರುವಂತ ದಾರಿಯನ್ನ ಹಿಂತಿರುಗಿ ಹೋಗುವಾಗ ನಾವು ದೇವರು ಮಾಡ್ತಾರೆ. ಅದೇ ಓದ್ಬಿಡಿ. ಸೈತಾನನು ನೀನು ತೊಲಗಿ ಹೋಗು, ನಿನ್ನ ದೇವರಾದ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಒಂದು ನಿಮಿಷ ಆತನೊಬ್ಬನನ್ನೇ ಆರಾಧಿಸಬೇಕು. ಇವತ್ತೇನಾಗಿದೆ ಅಂದ್ರೆ ಸಭೆಗಳಲ್ಲಿ ಬಂದು ರಕ್ಷಣೆ ಹೊಂದಿ ದಿಶನ ಹೊಂದಿರೋರು ಇಲ್ಲೂ ಇರ್ತಾರೆ, ಲೋಕದ ಮಧ್ಯದಲ್ಲಿ ಅವ್ರು ಏನೋ ಮಾಡ್ಬೇಕಾದ್ರೆ ಅವ್ರ ಮಧ್ಯ ಸದಸ್ಯರಿಗೆ ಅವ್ರ ಕಡೆನೂ ಕೈಗೂಡಿಸ್ತಾರೆ. ಎಷ್ಟೋ ಕಡೆ ಹಿಂಗೆ ನಡೀತಾ ಇದೆ. ಇಲ್ಲಿ ಬರ್ತಾರೆ, ಓ ಎಂಥ ಅಭಿಷೇಕ, ಎಂಥ ಭಕ್ತಿ, ಅಲ್ಲೋಗಿ ಅನ್ನುವಾಗ ಅವ್ರ ಜೊತೆ ಹೋಗಿ ಕೈ ಮುಗಿಯೋಕೆ ಹೋಗ್ತಾ ಇದ್ದಾರೆ. ಅಲ್ಲಯ್ಯ ಇವತ್ತು ನಮ್ಮ ಆತ್ಮ ನಾವೇ ನಷ್ಟಪಡಿಸ್ಕೊಳ್ಳುವಂತ ರೀತಿ ಬರ್ತಾ ಇದೆ. ಇವತ್ತು ಕಡೆ ಕಾಲದಲ್ಲಿ ಪ್ರಿಯ ದೇವರ ಮಗುವೆ, ನನ್ನ ಗಂಡ ಸರಿ ಇಲ್ಲ, ನಮ್ಮ ಮಾವ ಸರಿ ಇಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ಅಥವಾ ನನ್ನ ಮಕ್ಕಳು ಸರಿ ಇಲ್ಲ ಅಂತ ಇವ್ರನ್ನ ನೋಡೋದಲ್ಲ. ನಿನ್ನ ಆಧ್ಯಾತ್ಮಿಕ ಜೀವಿತ ಹೆಂಗಿದೆ, ನಿನ್ನ ಆಧ್ಯಾತ್ಮಿಕ ಜೀವಿತ ಸೋರು ಹೋಗದಂತೆ ನೀವು ಎಚ್ಚರಿಕೆ ಆಗಿರಬೇಕು. ಅಲ್ಲೆಲ್ಲ ಅದಕ್ಕಾಗಿ ಕಡೆ ಕಾಲದಲ್ಲಿ ಆ ಕಾಲು ಬರುವುದು ನಿಮಗೆ ಗೊತ್ತಿಲ್ಲವಾದ್ದರಿಂದ ನೀವು ಎಚ್ಚರಿಕೆಯಾಗಿರಿ. ನಿಮ್ಮನ್ನು ನೀವು ಜಾಗರೂಕತೆಯನ್ನು ಕಾಪಾಡಿಕೊಳ್ಳಿರಿ. ದೇವರ ಮಗುವೆ, ಇಲ್ಲಿ ನೋಡುವುದಾದ್ರೆ ಸೈತಾನನು ವಿಧವಾಗಿ ಬಂದ. ಸ್ವಾಮಿ ಒಂದೇ ಒಂದು ಮಾತು, ಸೈತಾನನೇ ತೊಲಗಿಲಿಂದ ಹೋಗುವಾಗ ಸೈತಾನ ಎದುರು ಹೋದ. 11ನೇ ವಾಕ್ಯ ಬೇಗ ಓದ್ಬಿಡಿ. 11ನೇ ವಾಕ್ಯ, ಆಗ ಸೈತಾನನು ಆಮೇನ್ ಹಲ್ಲೆಲೂಯಾ ಹೇಳಿದ ಒಂದೇ ಒಂದು ಮಾತು ಸೈತಾನ ಬಿಟ್ಟೋಯ್ತು. ಆ ಮಾತು, ಆ ಪವರ್ ನಮಗಿರ್ಬೇಕು ಇದರಲ್ಲಿ. ಶೋಧನೆಯಲ್ಲಿರುವಾಗ ಯೇಸು ಸ್ವಾಮಿ ಒಂದೇ ಒಂದು ಮಾತೇ ಬಿಟ್ಟೋಯ್ತು. ಆ ಒಂದು ಶೋಧನೆಯಲ್ಲಿ, ಆ ಒಂದು ಅಡವಿಯಲ್ಲಿ ಏನಾಯ್ತು ಮುಂದೆ ಓದಿಬೇಕ. ಮತ್ತು ದೇವದೂತರು ಬಂದು ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದ್ರು. ಯಾರೋ ದೊಡ್ಡವರು ಚಿಕ್ಕವರು ಪಕ್ಕ ಮನೆಯವರು ಅವ್ರು ಇವರು ಬಂದಲ್ಲ. ಇವತ್ತು ನೀನು ಇಕ್ಕಟ್ಟಾಗಿರುವಾಗ ದೇವದೂತರಿನ ಮತ್ತೆ ಇಳಿದು ಬರ್ತಾರೆ ನಿನಗೆ ಉಪಚಾರ ಮಾಡೋದಕ್ಕೆ. ದೇವರ ಮಹಿಮೆ ಪ್ರಕಟವಾಗುವಾಗ ಎಲ್ಲ ಜನರು ತಿರುಗಿ ನೋಡುವಾಗ ನಾನು ದೇವರು ಮಾಡ್ತಾರೆ. ಇವತ್ತು ನೀನು ಶೋಧನೆಯಲ್ಲಿ ಬಿದ್ದೋಗದಂತೆ ಎಚ್ಚರಿಕೆ ಆಗಿರಬೇಕು. ಅಲ್ಲೆಲ್ಲಾ ಯಾಕಂದ್ರೆ ನನ್ನ ದೇವರ ಆ ಶೋಧನೆ ಮಧ್ಯದಲ್ಲಿ ನಿನ್ನ ಸಂಕಟ ಇದು ನಡೆಸಿದ್ದಾರೆ. ಒಂದೇ ಒಂದು ವಾಕ್ಯ ಬೇಗ 1 ಕೊರಿಂಥರು 10:13 ವಾಕ್ಯ ಓದಿ. 1 ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ
ಏನಂತೆ? ಶೋಧನೆಯಾಗುತ್ತಲೇ ಏನಂತೆ? ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಇವತ್ತು ನಿಮಗೊಂದು ಶೋಧನೆ ಆಗ್ತಾ ಇದಕ್ಕೆ ಆಲ್ರೆಡಿ ಒಂದು ಬಾಗಿಲು ತೆರೆದಿಟ್ಟಿದ್ದಾರೆ. ಓ ಗ್ಲೋರಿ! ಇವತ್ತು ಶೋಧನೆ ಶೋಧನೆ ಶೋಧನೆ, ಕಷ್ಟ ಕಷ್ಟ, ಇಕ್ಕಟ್ಟು ಹಂಗೆ ಇರೋದಕ್ಕಾಗಿ ದೇವ್ರು ಕಟ್ಟಿಲ್ಲ. ಆಲ್ರೆಡಿ ಒಂದು ಬಾಗಿಲು ದೇವ್ರು ಸಿದ್ಧ ಮಾಡಿದ್ದಾರೆ. ಅಲ್ಲೆಲ್ಲ ನೋಡ್ರ, ಯೇಸು ಸ್ವಾಮಿ ಅಲ್ಲಿರುವಾಗ ಅಡವಿಗೆ ಆತ್ಮನು ಹೋಯ್ತು. ಆ ಸೈತಾನು ಶೋಧಿಸುವಾಗ ಶೋಧನೆ ಬರುವುದಕ್ಕಿಂತ ಮುಂಚೆ ದೇವರ ಆತ್ಮನಲ್ಲಿ ಸಂಗಡ ಇದ್ದರು. ಇವತ್ತು ನಿನ್ನ ಸಂಗಡ ದೇವರಿರುವಾಗ ಶೋಧನೆ ಯಾವ ರೀತಿ ಬೇಕಾದ್ರೂ ಬರ್ಬೋದು, ಯಾವ ರೂಪದಲ್ಲಿ ಬರ್ಬೋದು. ಆದ್ರೆ ಪಾಪದ ಶೋಧನೆಯಲ್ಲಿ ನೀನು ಬಿದ್ದೋಗದಂತೆ ಎಚ್ಚರಿಕೆಯಾಗಿರುವುದಕ್ಕಾಗಿ ದೇವರಿನ ಸಂಗಡ ಇದ್ದಾರೆ. ಅಲ್ಲೆಲ್ಲ ಇವತ್ತು ಶೋಧನೆ ಅಂದ್ರೆ ನೋಡು, ಇನ್ನೊಂದು ರೀತಿ ಕಣ್ಣಿನ ಆಸೆ, ಶರೀರದ ಆಸೆ, ಲೋಕದ ಆಸೆ, ಡಂಬ, ಈ ರೀತಿ ಇದು ಒಂದು ಶೋಧನೆಯಲ್ಲಿ ಅನೇಕರು ಬಿದ್ದೋಗ್ತಾ ಇದ್ದಾರೆ. ಇವತ್ತು ನಾವು ಎಚ್ಚರಿಕೆ ಆಗಿರ್ಬೇಕು. ಆಧ್ಯಾತ್ಮಿಕ ಜೀವಿತ ನಮ್ಮನ್ನು ನಾವು ಪರಿಶುದ್ಧರಾಗಿ ಆ ಒಂದು ಕ್ರಿಸ್ತನ ಬರೋಣಿಗಾಗಿ ಮಾತಲಿಂಗನು ಯಾವ ರೀತಿ ಬರ್ತಾರೋ ನಮ್ಮನ್ನು ನಾವು ಸಿದ್ಧವಾಗಿ ಇಟ್ಟುಕೊಳ್ಬೇಕು. ಒಂದು ಸ್ಥಳದಲ್ಲಿ ಪೌಲನು ಹೇಳ್ತಾನೆ, ನನ್ನ ಒಂದು ಶರೀರ ಕ್ರಿಸ್ತನಿಗೆ ಮೀಸಲಾಗಿಟ್ಟಿದ್ದೇನೆ. ಇವತ್ತು ನಿನ್ನನ್ನು ಕರೆದಂತ ದೇವರು ಮತ್ತೆ ಎರಡನೇ ಬರುಣದಲ್ಲಿ ಬರುವಾಗ ನಿನ್ನ ಆತ್ಮ ಹೆಂಗೆ ಜೀವಿಸ್ತಾನೆ ಈ ಲೋಕದಲ್ಲಿ. ಆಧ್ಯಾತ್ಮಿಕ ಜೀವಿತದಲ್ಲಿ ಎಚ್ಚರಿಕೆ ಆಗಿರಬೇಕು. ಶೋಧನೆ ಬರುತ್ತೆ, ಆದ್ರೆ ಶೋಧನೆಯಲ್ಲಿ ನನ್ನ ದೇವ್ರು ಬಿದ್ದೋಕೆ ಅನುಮತಿ ಕೊಡೋದಿಲ್ಲ. ಶೋಧನೆ ಆಗುತ್ತಾನೆ, ಆದ್ರೆ ನಿನ್ನ ತಪ್ಪಿಸುವನು. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ಗೊಂದು ಶೋಧನೆ ಇರುತ್ತೆ ಅಂದ್ರೆ ಆ ಶೋಧನೆ ಮಧ್ಯದಲ್ಲಿ ಹೊಸ ಬಾಗಿಲು ದೇವ್ರು ತೆರೆದಿದ್ದಾರೆ. ಹೊಸ ಬಾಗಿಲು ಓಪನ್ ಆಗಿದೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನ ಶೋಧನೆ ಶೋಧನೆ ಅಂತ ಕೊರಬೇಡ. ಆ ಶೋಧನೆ ಮಧ್ಯದಲ್ಲಿ ದೇವರು ಬಾಗಿಲು ತೆರೆದಿದ್ದಾರೆ. ಅಲ್ಲೆಲ್ಲ ನೆಕ್ಸ್ಟ್ ಅದೇ ಅದರಲ್ಲಿ ಎರಡನೇ ಪಾಯಿಂಟ್ ನೋಡೋದಾದ್ರೆ ಪ್ರಾರ್ಥನೆ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದ ಪ್ರೇಯರ್. ಫಸ್ಟ್ನೇದೇನು? ಆಧ್ಯಾತ್ಮಿಕ ಎಚ್ಚರ. ಅಲ್ಲೆಲ್ಲ ಅದರಲ್ಲಿ ಎರಡು ಭಾಗ ನೋಡಿ, ಇಂಪಾರ್ಟೆನ್ಸ್ ಆಫ್ ದ ಪ್ರೇಯರ್. ಅಲ್ಲಲ್ಲಿ ಒಂದು ಥೆಸಲೋನಿಕ 5:17 ನೋಡೋದಾದ್ರೆ ಎಡ ಬಿಡದೆ ಪ್ರಾರ್ಥಿಸಿರಿ. ಅಲ್ಲೆಲ್ಲ ಫಿಲಿಪ್ಪಿ 4:6 ವಾಕ್ಯ ಓದಿ. ಎಡ ಬಿಡದೆ ನಾವು ಪ್ರಾರ್ಥನೆ ಮಾಡುವುದೇ ಆದರೆ ನಿಮ್ಗೊಂದು ಕೆಲವು ಅಂಶಗಳು ಓಪನ್ ಆಗುತ್ತೆ, ಅದನ್ನ ನಾನು ಹೇಳ್ತೀನಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಎಷ್ಟು ಜನ ಹೇಳಕ್ ಸಾಧ್ಯ? ಇವತ್ತು ಅನುಕೂಲ ಸಮಯದಲ್ಲೂ ಅನಾನುಕೂಲದ ಸಮಯದಲ್ಲೂ ದೇವರಿಗೆ ಸ್ತೋತ್ರ ಮಾಡಬೇಕು. ಆ ಒಂದು ಕೃತಜ್ಞತೆ ಮನೋಭಾವ ನಮ್ಗಿರ್ಬೇಕು. ಆಗ ಬರುವುದೇ ಆದ್ರೆ ಸರ್ವ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡುವುದೇ ಆದ್ರೆ ನಿನಗೆ ಬೇಕಾದದನ್ನು ಆತನ ಮುಂದೆ ತಿಳಿಸಿರಿ. ಅಲ್ಲೆಲ್ಲ ನೀನು ಮೊರೆ ಇಡುವಾಗ ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತ ನಿನ್ನ ಹತ್ತಿರವಾಗೇ ಇದ್ದಾನೆ. ಎಷ್ಟು ಜನ ನಂತರ ಅಲ್ಲೆಲ್ಲ ಕೀರ್ತನೆ 145:18 ವಾಕ್ಯ ಓದಿ, ಬೇಗ ಬೇಗ ಓದಿ. ಕೀರ್ತನೆ 145ನೇ ಅಧ್ಯಾಯ 18ನೇ ವಾಕ್ಯ. ಕರ್ತನಿಗೆ ಮೊರೆ ಇಡುವವರು. ಒಂದು ನಿಮಿಷ, ಇವತ್ತು ನೀವು ಅನೇಕರು ಮೊರೆ ಇಟ್ಟಿದ್ದೀರಾ, ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದೇವರೇ ನನ್ನ ಪರಿಸ್ಥಿತಿಗಳು ಹಿಂಗೇನಾ? ಈ ಒಂದು ಅಂತ್ಯ ದಿನದಲ್ಲಿ ನೀನು ಸೋತು ಹೋಗದಂತೆ ಆತ್ಮಿಕವಾಗಿ ಎಚ್ಚರಿಕೆ ಆಗಿದ್ದು ಪ್ರಾರ್ಥಿಸಬೇಕು. ಅಲ್ಲೆಲ್ಲ ಎಲ್ಲಿ ನನ್ನ ಗಂಡ ನಷ್ಟ ಪಡ್ತಾನೋ, ಎಲ್ಲಿ ನನ್ನ ಹೆಂಡತಿನ ಆತ್ಮ ನಷ್ಟ ಪಡ್ತಾ ಇದೆಯೋ, ಎಲ್ಲಿ ನಾವು ಎತ್ತಲ್ಪಡ್ತೀವೋ, ದೇವರೇ ನಿನ್ನ ನಿತ್ಯ ಜೀವ ತುತ್ತೂರಿ ಒಳಗೆ ನಾವು ಕೂಗಲ್ಪಡ್ತೀವೋ ಇಲ್ವೋ, ಆ ಒಂದು ಭಯ, ಆ ಒಂದು ಅನುಕಂಪ, ಜಜ್ಜಿದ ಹೃದಯ ನಮ್ಗೆ ದಿನ ಬರಬೇಕು. ಮಗುವೆ, ಆ ಒಂದು ಯಥಾರ್ಥತ್ವ ನಮಗ್ ಬರುವುದೇ ಆದ್ರೆ ಈಗ ಓದಿ ವಾಕ್ಯ ಅದು ಬೇಗ. ಯೆಹೋವನಿಗೆ ಮೊರೆ ಇಡುವವನು. ಒಂದು ನಿಮಿಷ, ಯಾವ ರೀತಿ? ಯಾವ ರೀತಿ? ಇಲ್ಲ ಇದ್ದೀರಾ? ಯಥಾರ್ಥವಾಗಿ ಜಜ್ಜಿಯುವುದಂತ ಹೃದಯ. ಅಪ್ಪ, ನನ್ನನ್ನು ಪಾಪದಿಂದ ರಕ್ಷಿಸಿದ ದೇವರು ಈ ಲೋಕದಲ್ಲಿ ನಶಿಸುವುದು ನನ್ನನ್ನ ನಿತ್ಯ ಜೀವಕ್ಕೆ ಕರೆದ ದೇವರೇ. ಅಪ್ಪ, ಯಥಾರ್ಥ ಹೃದಯದಿಂದ ನಾನು ಮೊರೆ ಇಡ್ತಾ ಇದ್ದೇನೆ. ಯಥಾರ್ಥ ಹೃದಯದಿಂದ ಇವತ್ತು ನೀನು ಮೊರೆ ಇಡುವುದೇ ಆದರೆ ಏನಂತಿದೆ? ಯಾರು?
ದೇವರು ನೀನು ಯಥಾರ್ಥ ಹೃದಯದಲ್ಲಿ ಮೊರೆ ಇಡುವುದೇ ಆದರೆ ಆತ ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಧ್ಯಾತ್ಮಿಕ ಜೀವಿತ ಮತ್ತು ಪ್ರಾರ್ಥನೆ ಒಂದೇ ಒಂದು ರೂಪದ ಒಂದು ಕಾಯಿನ ಎರಡು ಮುಖವಾಗಿದೆ. ಹಲ್ಲೆಲೂಯಾ. ಇವತ್ತು ನೀನು ಆಧ್ಯಾತ್ಮಿಕ ಜೀವಿತ ಅಂದ್ರೆ ನಿದ್ದೆ ಮಾಡ್ದಂಗೆ ಟೀ ಕುಡ್ಕೊಂಡು ಎದ್ದಿರೋದಲ್ಲ, ಕಣ್ಗೆ ಎದ್ದೆ ಬಿಡ್ಕೊಂಡು ರಾತ್ರಿ ಟಿ ನೋಡ್ಕೊಂಡು ಫಿಲಮ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತಿರೋದಲ್ಲ. ಆಧ್ಯಾತ್ಮಿಕ ಜೀವಿತ ನೀನು ಎಚ್ಚರಿಕೆ ಆಗಿರಬೇಕು. ಎಲ್ಲಿ ಪಾಪ ಬಂದು ಪಾಪದ ಶೋಧನೆಗೆ ನಾನು ಬಿದ್ದೋಗ್ತೀನೋ, ಎಲ್ಲಿ ಪಾಪದ ಶೋಧನೆಗೆ ನಾನು ಸೋತೋಗ್ತೀನೋ, ಎಲ್ಲಿ ಪಾಪದ ಶೋಧನೆಗೆ ನಾನು ಕಾಲ್ಜಾರಿ ಹಿಂದಕ್ಕೆ ಬಿದ್ದೋಗ್ತೀನೋ, ಆ ಒಂದು ಎಚ್ಚರ ನಿಮ್ಗಿರ್ಬೇಕು. ಆ ಎಚ್ಚರ ಇರುವುದೇ ಆದರೆ ತುತ್ತೂರಿಯೊಡನೆ ನೀವು ತುತ್ತೂರಿ ಶಬ್ದ ನಿಮಗೆ ಕೇಳಲ್ಪಡುತ್ತದೆ. ಹಲ್ಲೆಲೂಯಾ. ನಿನ್ನ ಆತ್ಮ ನಿತ್ಯ ಜೀವಕ್ಕೆ ಸೇರಲ್ಪಟ್ಟಿದೆ. ಪ್ರಾರ್ಥನೆ ನಿನ್ನಲ್ಲಿರುವುದೇ ಆದರೆ ಶೋಧನೆಯಿಂದ ರಕ್ಷಣೆ ಕಡೆಗೆ ನಿನ್ನ ನಡೆಸುತ್ತದೆ. ಎಷ್ಟು ಜನ ನಂಬ್ತೀರಾ? ಶೋಧನೆಯಿಂದ ಇನ್ನೊಂದು ಪ್ರಾರ್ಥನೆಯಲ್ಲಿ 3 ಚಿಕ್ಕ ಅಂಶ. ಪ್ರಾರ್ಥನೆಯಿಂದ 3 ಚಿಕ್ಕ ಅಂಶ ಹೇಳಿ ಮುಂದೆ ಮುಗಿಸ್ತೀನಿ. ಪ್ರಾರ್ಥನೆಯಲ್ಲಿ ನೀನು ಇರುವುದೇ ಆದರೆ ಶೋಧನೆಯಿಂದ ರಕ್ಷಣೆ ಕಡೆ ನಿನ್ನನ್ನು ನಡೆಸುತ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ನಿನ್ನಲ್ಲಿ ಇಲ್ಲ ಅಂದ್ರೆ ಏನೋ 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 ತಾನೋ ಪ್ರಾರ್ಥನೆ ಅಂದ್ರೆ ಏನಾಗುತ್ತೆ ಹೇಳಿ, ಮಾನಸಿಕವಾಗಿ ಡಿಸಿಷನ್ ತಗೊಂಡು, ಸ್ವಂತವಾಗಿ ಡಿಸಿಷನ್ ತಗೊಂಡು ಲೋಕದಲ್ಲಿ ಅನೇಕ ನಷ್ಟಗಳು ತಗೊಳ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೆಕೆಂಡು, ದೇವರ ಚಿತ್ತವನ್ನು ನಾವು ತಿಳಿತೀವಿ ಪ್ರಾರ್ಥನೆಯಲ್ಲಿ ಇರುವುದೇ ಆದರೆ. ಹಲ್ಲೆಲೂಯಾ. ನೀನು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಾಗ ನನ್ನ ದೇವರ ಧ್ವನಿಯನ್ನು ನೀನು ಕೇಳುತ್ತೀಯಾ? ದೇವರ ನಿನ್ನ ಚಿತ್ತ ನನ್ನ ಮೇಲೆ ಏನಿದೆ, ನಿನ್ನ ಉದ್ದೇಶ ನನ್ನ ಮಕ್ಕಳ ಮೇಲೆ ಏನಿದೆ, ನಿನ್ನ ಉದ್ದೇಶ ನನ್ನ ಕುಟುಂಬದ ಮೇಲೆ ಏನಿದ್ದು, ಆ ತರ ಧ್ವನಿಯನ್ನು ನಾವು ಕೇಳ್ತೇವೆ. ಹಲ್ಲೆಲೂಯಾ. 3ನೇ ಪಾಯಿಂಟ್, ನಿರೀಕ್ಷೆ. ಹಲ್ಲೆಲೂಯಾ. ಕ್ರಿಸ್ತನ 2ನೇ ಬರೋಣದ ನಿರೀಕ್ಷೆ. ಆ ನಿರೀಕ್ಷೆಯಲ್ಲಿ ಈ ಒಂದು ಪ್ರಾರ್ಥನೆ, ಆಧ್ಯಾತ್ಮಿಕ ಜೀವಿತ ನಮಗೆ ಪ್ರಾಮುಖ್ಯವಾಗಿ ಅಗತ್ಯವಾಗಿದೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾನು ಚಿಕ್ಕ ಈ ಒಂದು ಮೆಸೇಜು ನಿಮ್ಮೆಲ್ಲರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸುತ್ತೆ ಅಂತ ನಾನು ನಂಬುತ್ತೇನೆ. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಅರ್ಥ ಆಗಿದೆಯಾ? ಹೌದು. ಈ ಒಂದು ಕಡೆಗಾಲ ಸಿದ್ಧತೆಯಲ್ಲಿ ಒಂದೇ ಒಂದು ಪಾಯಿಂಟ್ ಟಾಪಿಕ್, ಆಧ್ಯಾತ್ಮಿಕ ಎಚ್ಚರ ಮತ್ತು ಪ್ರಾರ್ಥನೆ. ಈ ಒಂದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋ ದೇವರು ಅವಕಾಶ ಕೊಡಬೇಕಾಗಿ ಅವಕಾಶ ಕೊಡೋ ದೇವ್ರಿಗೂ ಸಹ ಒಂದು ಸೇವಕರು ಒಂದೇ ಸಹ ಕೂತ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.